ನಾನು ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮ ಮುಗಿಸಿ ಗುಲ್ಬರ್ಗ ಹೋಗಿದ್ದೆ. ಅಲ್ಲೊಬ್ಬ ಹಿರಿಯ ದೊಡ್ಡ ಅಪ್ಪ ಅವ್ರದ್ದು ಒಂದು ಅಂತಿಮ ಸಂಸ್ಕಾರ ಇತ್ತು. ಸರ್ಕಾರದ ಪರವಾಗಿ ಹೋಗಿದ್ದು ನಾನು, ಪ್ರಿಯಾಂಕ್ ಖರ್ಗೆ ಅವರು ಬಂದು ವಾಪಸ್ ಏರ್ಪೋರ್ಟ್ ಇದ್ದೇನೆ, ಡೈರೆಕ್ಟಾಗಿ ಬರ್ತಾ ಇದ್ದೀನಿ. ಇದು ನನಗೆ ಅಲ್ಲಿ ಕೇಳಿದ್ರು ಏರ್ಪೋರ್ಟಲ್ಲಿ, ನನಗೆ ಅಲ್ಲಿವರೆಗೂ ಗೊತ್ತಿರಲಿಲ್ಲ. ಗುಲ್ಬರ್ಗ ಏರ್ಪೋರ್ಟಲ್ಲಿ ನಿಮ್ಮ ಮಾಧ್ಯಮದವರು ಕೇಳಿದ್ರು, ನಾನು ತಿಳಿದು ಹೇಳ್ತೀನಿ ಅಂತ ನಾನು ಬಂದು ಸ್ಪಾಟ್ ನೋಡಿದ್ದೀನಿ. ನಮ್ಮ ಆಫೀಸರ್ಸು ಈಗ ಸಿಎಂ ಬಂದು ಹೋಗಿದ್ದಾರೆ. ಆಫೀಸರ್ಸು ಎಲ್ಲ ಇನ್ವೆಸ್ಟಿಗೇಷನ್ ಟೀಮ್ ಎಲ್ಲ ಕಳಿಸಿದೆ. ಎಲ್ಲ ಭಾಳ ಸಿಲಿಂಡರ್ ಬ್ಲಾಸ್ಟು, ಲೀಕ್ ಆಯಿತು ಗ್ಯಾಸು ಅಂತೆಲ್ಲ ಕೂಡ ಮಾಹಿತಿ ಹೇಳ್ತಾ ಇದ್ದಾರೆ. ಬಟ್ ನಾವೆಲ್ಲ ಆ್ಯಂಗಲಲ್ಲೂ ನಮ್ಮ ಪೊಲೀಸರು ನೋಡ್ತಾರೆ ಏನು ಎತ್ತ ಅಂತೇಳಿ. ಡ್ಯಾಮೇಜಸ್ ಆಗಿದೆ, ಒಂದು ಡೆತ್ ಆಗಿದೆ, ಇನ್ನು ಕೆಲವ್ರಿಗೆ ಸ್ವಲ್ಪ ಇಬ್ಬರು ಸೀರಿಯಸ್ ಆಗಿ ಹಾಸ್ಪಿಟಲ್ ಇದ್ದಾರೆ ಅಂತಾರೆ. ಕೆಲವು ಹಾಸ್ಪಿಟಲಲ್ಲಿ ಚೆನ್ನಾಗಿದ್ದಾರೆ ಅಂತ ಕೂಡ ನಮ್ಮ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಯಾವುದಕ್ಕೂ ನಾವು ಸರ್ಕಾರದಿಂದ ಈಗ ಸಿಎಂ ಘೋಷಣೆ ಮಾಡೋದ್ರಿಂದ 5 ಲಕ್ಷ ಪ್ಲಸ್ ಬೇರೆ ಮನೆಗಳದೆಲ್ಲ ಏನೇನಾಗಿದೆ ಅದಕ್ಕೆಲ್ಲ ರಿಪೇರಿ ಮಾಡಿಕೊಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಆ ಕೆಲಸ ಎಲ್ಲ ನಾವು ಮಾಡ್ತೀವಿ. ಸೊ ಯಾರು ಗಾಬರಿ ಪಡಬೇಕಾದೇನು ಅವಶ್ಯಕತೆ ಇಲ್ಲ. ಬಟ್ ಹುಷಾರಾಗಿರಬೇಕು, ಜಾಗೃತರಾಗಿರಬೇಕು ಅಂತೇಳಿ ನಾನು ನಾಗರಿಕರಿಗೆಲ್ಲರೂ ಕೂಡ ನಾನು ಮನವಿ ಮಾಡ್ತೀನಿ. ಅದನ್ನ ಅದಕ್ಕೆ ನಾವು ನಮ್ಮ ಟೀಮ್ ಇದೆಯಲ್ಲ ಪೊಲೀಸವರು ಎಲ್ಲ ಆಂಗಲಲ್ಲೂ ನೋಡ್ತಾರೆ ಯಾವ ರೀತಿ. ಈಗ ಏನಾಗಿದೆ ಅಂದ್ರೆ ಗ್ಯಾಸ್ ಲೈನ್ ಎಲ್ಲ ನಾವೆಲ್ಲ ಕೆಳಗಡೆ ಭೂಮಿ ಕೆಳಗಡೆ ಹೋಗ್ತಾ ಇದೆ. ಅದೆಲ್ಲ ಮೊದಲಿಂದನೂ ಕೂಡ ಇದ್ರ ಬಗ್ಗೆ ಒಂದು ದೊಡ್ಡ ಇದೆ, ಚರ್ಚೆ ಮಾಡ್ತೀವಿ. ಸಿಲಿಂಡರ್ ತಂದಿದ್ರು, ಇದನ್ನ ಬ್ಲಾಕ್ ಅಲ್ಲಿ ಸಿಲಿಂಡರ್ ತಂದಿದ್ರು ಅಂತ ಹೇಳಿ ಅದು ನನಗೆ ಗೊತ್ತಿಲ್ಲ. ಅದನ್ನ ನಾನು ಹೆಂಗೆ ಹೇಳಿ, ನನಗಿನ್ನ ಅದ್ರ ಬಗ್ಗೆ ಗೊತ್ತಿಲ್ಲ. ನನಗೆ ಪೊಲೀಸವ್ರ ಹತ್ರ ತಿಳಿದು ಆಮೇಲೆ ನಮ್ಮ ಪೊಲೀಸ್ ಅಧಿಕಾರಿಗಳು ಅದ್ರ ಬಗ್ಗೆ ಮಾತಾಡ್ತಾರೆ. ಸರ್, ಈಗ ಬೆಳಗ್ಗೆ ಕೂಡ ಇಲ್ಲಿ ತನಿಖೆ ಮಾಡಿದ್ದಾರೆ. ಮೇಲ್ನೋಟಕ್ಕೆ ಈಗ ಅಧಿಕಾರಿಗಳು ತಮಗೇನಾದ್ರೂ ಮಾಹಿತಿ ಕೊಟ್ಟರು ಅಂತ? ಜಸ್ಟ್ ಅವರು ಲೀಕ್ ಆಗಿದೆ ಗ್ಯಾಸು, ಈ ರೀತಿ ಬ್ಲಾಸ್ಟ್ ಆಗಿದೆ ಅಂತ ತಿಳಿಸಿದ್ದಾರೆ. ನನಗೂ ತೋರಿಸಿದ್ದಾರೆ ಎಲ್ಲ ಕಡೆನೂ. ಅವ್ರು ಮಿಕ್ಕಿದೆಲ್ಲ ಅಫಿಷಿಯಲ್ ರಿಪೋರ್ಟ್ ಏನು ಬರ್ತದೆ ಅದ್ರ ಮೇಲೆ ಮಾತಾಡ್ತೀವಿ. ಸುಮ್ಮನೆ ನಾನು ಏನು ಮಾಹಿತಿ ಇಲ್ಲದೆ ನಾನು ಮಾತಾಡುತ್ತಲ್ಲ ಅರ್ಥ ಇಲ್ಲ.